ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭಾನುವಾರ. ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ತೀನಿ. ಇನ್ನು ಔಟ್ ಶೂಟಿಂಗ್ ಅಲ್ಲೇ ಇದ್ದೀನಿ. ನಿನ್ನೆ ಇದ್ದಂತ ಪ್ರಶ್ನೆಗಳಲ್ಲಿ ಕಂಟಿನ್ಯೂಷನ್ ಸರ್. ಮಹೇಶ್ವರಿ ಸ್ವಾಮಿ 9575 ಅನ್ನುವಂತವ್ರು ಕೇಳಿದ್ದಾರೆ, ಟಾಟಾ ಪವರ್ ಕನ್ಸಿಡರ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಟಾಟಾ ಪವರ್ ವೆರಿ ಎಕ್ಸ್ಪೆನ್ಸಿವ್, ಕನ್ಸಿಡರ್ ಮಾಡಬೇಡಿ. ಓಕೆ. ಪ್ರಹ್ಲಾದ 8679 HDFC ಶಾರ್ಸ್ ಇವತ್ತು ಕನ್ಸಿಡರ್ ಮಾಡ್ಬೋದಾ? HDFC ಬ್ಯಾಂಕ್ ವೆರಿ ಎಕ್ಸ್ಪೆನ್ಸಿವ್, ಈಗ ಕನ್ಸಿಡರ್ ಮಾಡಬೇಡಿ. ಓಕೆ ಸರ್, ಫೈನ್. ನೆಕ್ ವ್ಯಾಲ್ಯೂ ಆಲ್ಮೋಸ್ಟ್ 3 ಟೈಮ್ಸ್ ಇದೆ ಅಂತ ಅವ್ರು ಕೇಳಿದ್ದಾರೆ. ಓಕೆ, ಇಲ್ಲಿ ಏನ್ ಹೇಳ್ತಾ ಇದೆ ಜಿ ಅನ್ನೋಂತ ಒಬ್ರು ಕೇಳಿದ್ದಾರೆ. ಕ್ಯಾನ್ ವಿ ಕನ್ಸಿಡರ್ TCS ಇನ್ಫೋಸಿಸ್ ಅಟ್ ದಿಸ್ ಪ್ರೈಸ್? ಪ್ಲೀಸ್ ಸಜೆಸ್ಟ್ ಮೀ. TCS ಹೇಳ್ಬಿಟ್ರಿ ನಿನ್ನೆ ಎಪಿಸೋಡ್ ಅಲ್ಲಿ. ಇನ್ಫೋಸಿಸ್ 1400 ಗಿಂತ ಕೆಳಗಡೆ ಹೋದ್ರೆ ಕನ್ಸಿಡರ್ ಆದ್ರೆ ಆನ್ ಯುವರ್ ಓನ್ ರಿಸರ್ಚ್. ಹೌದು. ಓಕೆ ಸರ್. SV7014 ಫಿನೋಲೆಕ್ಸ್ ಕೇಬಲ್ಗೆ ಎಷ್ಟು ಪ್ರೈಸ್ ಆದಂತ ಕನ್ಸಿಡರೇಷನ್ ರೇಂಜ್ ಯಾವುದು? ನನಗೆ ಗೊತ್ತಿಲ್ಲ, ನಾಟ್ ಎಟ್ ದಿಸ್ ಟೈಮ್. ಯಾಕೆಂತಂದ್ರೆ ಇದೆಲ್ಲ ಕೆಳಗಡೆ ಬೀಳೋದಕ್ಕೂ ಚಾನ್ಸಸ್ ಇದೆ, ಮೇಲೆ ಏರೋದಕ್ಕೂ ಚಾನ್ಸ್ ಇದೆ. ಇದೆಲ್ಲಾನು ಈ GST ಮೂವ್ಗೆ ತುಂಬಾ ಸೆನ್ಸಿಟಿವ್. ಅದರಿಂದ ವೆಯ್ಟ್ ಮಾಡುವಂಥದ್ದು ಬೆಟರ್. ಫ್ಯಾಮಿಲಿ ಒಳಗಡೆನೆ ಒಂದು ಫೇರ್ಡ್ ಇದೆ, ಸೊ ಅದರಿಂದ ವೆಯ್ಟ್ ಮಾಡೋದು ಬೆಟರ್. ವೆರಿ ಸ್ಟ್ರಾಂಗ್ ಕಂಪನಿ, ಬಟ್ ವೆಯ್ಟ್ ಮಾಡೋದು ಬೆಟರ್. ಇದು ಅವರ ರಾ ಮೆಟೀರಿಯಲ್ಸ್ ಎಲ್ಲ ನೀವು ನೋಡಿ. ರಾ ಮೆಟೀರಿಯಲ್ಸ್ ಅಂದರೆ ಇದು ಕ್ರೂಡ್ ಆಯಿಲ್. ಈಗ ಕ್ರೂಡ್ ಆಯಿಲ್ ತುಂಬ ಲೋ ಆಗಿರೋದ್ರಿಂದ ಚೆನ್ನಾಗಿದೆ. ಕ್ರೂಡ್ ಆಯಿಲ್ ಸ್ಪೈಕ್ ಆಗೋದಕ್ಕೆ ವೆಯ್ಟ್ ಮಾಡಿ. ಏನಾದರೂ ದಕ್ಕಲ್ಲಿ ಬಂದರೆ ಅದು ಕರೆಕ್ಟ್ ಆಗುತ್ತೆ, ಅವಾಗ ನೋಡೋಣ. ಓಕೆ ಸರ್. ಅದಾದ್ಮೇಲೆ ಸಾಲೈ ಸರವಣನ್ ಅನ್ನುವಂತವ್ರು ಕೇಳಿದ್ದಾರೆ, ವಂದನಾ ಇಸ್ ಸೋ ಡಿಸಪಾಯಿಂಟಿಂಗ್, ಪ್ಲೀಸ್ ಅಡ್ವೈಸ್ ವೆನ್ ಟು ಎಕ್ಸಿಟ್. ಯುವರ್ ಚಾಯ್ಸ್. ಇವತ್ತೇ ಮಾಡೋದಾದ್ರೂ ಮಾಡಿ, ಇಲ್ಲ ನಾಳೆ ಮಾಡೋದಾದ್ರೂ ಮಾಡಿ. ನೆನ್ನೆ ಮಾಡಿದ್ರು 2 ವರ್ಷ ಆದ್ಮೇಲೆ ಅದು 700 ರೂಪಾಯಿಗೆ ಹೋದ್ರೆ ಆಮೇಲೆ ಅಳ್ಬೇಡಿ. ಮುಂದಿನ ಪ್ರಶ್ನೆ ಸರ್. AK ಕ್ರಿಯೇಷನ್ 6869, ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಿ ಸ್ಟಾಕ್ಸ್? ವೆಲ್, ಅವಾಯ್ಡ್. NTPC. ಅವಾಯ್ಡ್. ಆನಂದ್ ರಾಜ್ ಅಂತ ಕೇಳಿದ್ದಾರೆ ಸರ್. ಅವಾಯ್ಡ್. ವಿನೋದ್ ಬಾಲಾಜಿ 4194, ವಾಟ್ ಶೇಪ್ಸ್ ಲೈಕ್ ಇಂಡಿಯಾ ಡಿವಿಡೆಂಟೇ 60 ರೂಪಾಯಿ ಕೊಟ್ಟಿದ್ದಾರೆ. 5% ಬೇರೆ ಇವಾಗ ಇಳಿದಿದೆ. ಮುಂಚೆ ಇದ್ದಿದ್ದಕ್ಕೆ 1100 ರೂಪಾಯಿ. ಅಮ್ಮ 2 ಮಕ್ಕಳು ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ. ಅಮ್ಮನೂ ಮಗನೂ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಕೇಸಲ್ಲಿ ಇದ್ದಾರೆ. ಒಂದು ಸಿಂಗರ್ನೇ ಕತ್ತರಿಸಿದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಮಗ ಇಂಡಿಯಾದಲ್ಲಿ EDಗೆ ಭಯಪಟ್ಟು ಇಂಡಿಯಾ ಕಡೆನೆ ಬರ್ದಂಗೆ ಹೊರಗಡೆನೆ ಸುತ್ತಾಡ್ತಾ ಇದ್ದಾನೆ. ಈ ತರ ಕಂಪನಿನ ನೀವು ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ ಯೋಚನೆ ಮಾಡಿ. ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಈ ಜನಗಳು ಓನರ್ ನ ನೋಡ್ತಾ ಇಲ್ಲ, ಬಿಸ್ನೆಸ್ ಪ್ರಾಫಿಟ್ ನಂಬರ್ಸ್ ಅಂತ ನೋಡ್ತಾ ಇದ್ದಾರೆ. ಕೂಡಲೇ ITCನೇ ಕಂಪೇರ್ ಮಾಡ್ತಾರೆ. ಒಬ್ಬ ಚೆನ್ನಾಗಿರೋರ್ನ ನೋಡಿದ್ರೆ ಇಲ್ಲ ಭಯ ಬಂದ್ಬಿಡುತ್ತಲ್ವಾ? ಮದ್ವೆ ಅಂತಂದ್ರೆ ಭಯ ಬರುತ್ತಲ್ಲ. ರಾಘವನ್ ವರದರಾಜನ್ ಅವರು ಕೇಳಿದ್ದಾರೆ, ನನ್ನ ಹತ್ರ TCS ಶಾಸು ಇದೆ, 4200ಕ್ಕೆ ಹೋದಾಗ ನಾನು ಸೆಲ್ ಮಾಡ್ದಂಗೆ ಬಿಟ್ಬಿಟ್ಟೆ. ಈಗ 3000 ಹತ್ರ ಬಂದಿದೆ, ಈಗಲೂ ಪ್ರಾಫಿಟ್ ಅಲ್ಲೇ ಇದೀನಿ, ಸುಮ್ನೆ ಮಾತಾಡ್ದಂಗೆ ಕೊಟ್ಬಿಟ್ಟು ಬಾಂಡ್ ಬದಲಾಗ್ಬಿಡ್ಲಾ? ಓಲ್ಡ್. ಓಕೆ ಸರ್, ಫೈಲ್. ಅದಾದ್ಮೇಲೆ ವೆಂಕಟ್ 8282 ಅನ್ನೋರು ಕೇಳಿದ್ದಾರೆ, ನಾನು ಇನ್ವೆಸ್ಟ್ಮೆಂಟ್ಗೆ ಹೊಸಬ, 2 ತಿಂಗಳಿಗೆ ಮುಂಚೆನೆ ಶುರು ಮಾಡಿದ್ದೀನಿ. ಅರೌಂಡ್ 20K ಪರ್ ಮಂತ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಬೀಸ್, ನಿಫ್ಟಿ ಬೀಸ್, ಡಾಕ್ಟರ್ ರೆಡ್ಡಿ, ಸಿಪ್ಲಾ, ಝೈಡಸ್, ಕರ್ನಾಟಕ ಬ್ಯಾಂಕ್ ಎಲ್ಲಾ ಪಟಾಕಿ ಲಿಸ್ಟ್ ಇಟ್ಟಿದ್ದಾರೆ ಸರ್. ಇದಕ್ಕಿಂತ ಬೆಟರ್ ಆಗಿ ಏನಾದ್ರೂ ಆಪ್ಷನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದೆಲ್ಲ ಏನೂ ಇಲ್ಲ. ಬೇಕು ಅಂತಂದ್ರೆ ವಿನೋದ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕನೆಕ್ಟ್ ಮಾಡಕ್ ಹೇಳಿ. ಓಕೆ ಸರ್, ಫೈನ್. ಅವರ ಇನ್ಸ್ಟಾಗ್ರಾಮ್ ಲಿಂಕು ಕೆಳಗಡೆ ಲಿಂಕ್ ಅಲ್ಲಿ ಇದೆ. ಅದಾದ್ಮೇಲೆ ಹುಸೇನ್ 9537 ಅಂತ ಅನ್ನೋರು, ಪ್ಲೀಸ್ ಟೆಲ್ ಅಸ್ ಅಬೌಟ್ ETF, ಫಾರ್ಮಾ ETF, ETF. ಬೇಕು ಅಂದ್ರೆ ಕನ್ಸಿಡರ್ ಮಾಡಿ. ನನ್ನ ಕೇಳಿದ್ರೆ ಡೈರೆಕ್ಟ್ ಆಗಿ ನಿಫ್ಟಿನ ಕನ್ಸಿಡರ್ ಮಾಡಿದ್ರೆ ಸಾಕು. ಇಲ್ಲ ನನಗೆ ಫಾರ್ಮಾ ಬೇಸ್ಗೆ ಸಪರೇಟ್ ಆಗಿ ಬೇಕು ಅಂತಂದ್ರೆ ಫಾರ್ಮಾ ETF ಹಾಕಿ, ಇಟ್ಸ್ ಗುಡ್. ETF ಹಾಕಿ. ಕರೆಕ್ಟ್. ಈಗ ನಾನು ಇನ್ಫೋಸಿಸ್ ತಗೋಬೇಕು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಸರಿನಾ? ಡಾಕ್ಟರ್ ರೆಡ್ಡಿ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಅಂದ್ರೆ ಯಾರಿಗೆಲ್ಲ ದುಡ್ಡಿಲ್ವೋ ಅವರೆಲ್ಲ ಈಗಿನ ರೆಡ್ಡಿನೂ ಕಾಸಿಲ್ಲ ಅಂತಂದ್ರೆ ಸರ್, ಈಗ ರ್ಯಾಪಿಡ್ ಫೈರ್ ಅಲ್ಲಿ ಪೆಟ್ರೋಕೆಮಿಕಲ್ ಸೆಕ್ಟರ್ಸ್ ಸರ್. ಯಾಕೆ ಅಂತಂದ್ರೆ ಈಗ ಕ್ರೂಡ್ ಆಯಿಲ್, ರಷ್ಯಾ ಪ್ರಾಬ್ಲಮ್ ಅದು ಇದಂತ ದೊಡ್ಡದಾಗಿ ಹೋಗ್ತಾ ಇದೆ. ಈ ಪ್ರಾಬ್ಲಮ್ಸ್ ಅಲ್ಲಿ ಯಾರ್ಯಾರು ಜಾಲಿಯಾಗಿ ಇರ್ತಾರೆ, ಯಾರ್ಯಾರು ಏಟ್ ತಿಂತಾರೆ ಅನ್ನೋದನ್ನ ಹೇಳ್ಬಿಡ್ಲಾ? ಇರಿ ಸರ್ ಒಂದ್ ನಿಮಿಷ, ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಓಕೆ, ಫಸ್ಟ್ ಈ ರಿಲಯನ್ಸ್ ಇಂಡಸ್ಟ್ರಿ, ಅವಳು ಚಿರಂಜೀವಿ, ದೊಡ್ಡಪ್ಪ ಇರೋವರೆಗೂ ಚಿಂತೆನೇ ಇಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಅದಕ್ಕೆ ಒಳ್ಳೆ ಸರ್. ಆದ್ರೆ ಒಂದು ಮಾತ್ರ ನೆನ್ತು ಬಂತು, ದೊಡ್ಡಪ್ಪ ಬದಲಾಗ್ತಾರೆ. ಮಾವ, ಸೋದ್ರ ಮಾವ, ಅವ್ರ ದೊಡ್ಡಪ್ಪ, ಇವ್ರ ದೊಡ್ಡಪ್ಪ, ಈ ತರ ಯಾರು ದೊಡ್ಡಪ್ಪ ಇರ್ತಾರೆ. ಯಾವಾಗ್ಲೂ ಒಬ್ರು ಇರ್ತಾರೆ. ಅವ್ರು ಹೇಳ್ತಾರೆ ಹಂಗೆ, ಅದು ದೊಡ್ಡಪ್ಪ ಫೀವರು.
ಯಾವಾಗ್ಲೂ ಒಬ್ರು ದೊಡ್ಡಪ್ಪ ಇಬ್ಬೇ ಇರ್ತಾರೆ. ಅದೇ A2 ದೊಡ್ಡಪ್ಪ ಇದಾರಲ್ಲ, ಚಿಕ್ಕವ್ರಿದ್ದಾಗಿಂದ ದೊಡ್ಡಪ್ಪ ಇದ್ದಾರೆ. ಸೇಮ್ ಸೈಡ್ ಗೋ ನೋಡಿತಾ ಇದ್ದೀರಾ ಅದೇ sir? A2 ದೊಡ್ಡಪ್ಪ ಇರ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಸರಿ, ಅದನ್ನ ಒಪ್ಕೋತೀನಿ. ಅದು ನೋಡಿದ್ರೇನೆ ಗೊತ್ತಾಗುತ್ತೆ. ಅದೇ ಅದೇ ಎದ್ರಲ್ಲೇ ಕೂತ್ಕೊಂಡು ಒಂದ್ ಸೇಮ್ ಸೈಡ್ ಗೋಲ್ ಹಾಕ್ಬಿಟ್ರಲ್ಲ ಸರ್. ನಾನ್ ಗೋಲ್ ಹೊಡ್ದಿಲ್ಲಪ್ಪ, ನಾನು ಇದು ಆಟಕ್ಕಿಲ್ಲ. ಶ್ರೀ ಹೇಳ್ತಾ ಇದ್ದಾನು ಅಷ್ಟೇ. ನಂಗ್ ಇರೋದನ್ನೇ ಇದ್ದಂಗೆ ಹೇಳ್ತಾ ಇದೀನಿ ಅಷ್ಟೇ, ಬೇರೆ ಏನಿಲ್ಲ. ರಾಮ್ ಕಜ್ಜಿ ಅಂತ ಒಬ್ಬ ದೊಡ್ಡಪ್ಪ ಇದ್ರು, ತುಂಬಾ ಒಳ್ಳೆ ದೊಡ್ಡಪ್ಪ. ಅದು ಒಳ್ಳೆ ದೊಡ್ಡಪ್ಪ. ರೈಟ್ ಸರ್. ಸಣ್ಣ ಆದ್ಮೇಲೆ ಇವರೇ ದೊಡ್ಡಪ್ಪ. ಓಕೆ ಸರ್. ಸರ್, ಈಗ ಈ ರಷ್ಯಾ ಕ್ರೂಡ್ ಆಯಿಲ್ ಇಶ್ಯೂ ಎಲ್ಲ ಹೋಗ್ತಾ ಇದೆ. ಕ್ರೂಡ್ ಮ್ಯಾಟರ್ ಯಾವ ಯಾವ ಕಂಪನೀಸ್ ಗಳಿಗೆಲ್ಲ ಪ್ಲಸ್ ಆಗಿರುತ್ತೆ? ದೊಡ್ಡಪ್ಪ ಅವರ ಪ್ರೀತಿಯ ಮಗ A1ಗೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಯಾರೆಲ್ಲ ಕ್ರೂಡ್ ನ ಬೇಸ್ ಆಗಿ ಯೂಸ್ ಮಾಡ್ತಾರೋ ಅವ್ರಿಗೆಲ್ಲ ಅಂದೆ ಒಳ್ಳೇದು. ಆಯ್ತು, ಅಂದೆ Paint. ಕೊಟ್ಟು ಅಂದೆ ಪಟ್ಟು ಕೊಯೆ ಅಪನು ಆದ್ರೆ ಏಷ್ಯನ್ ಪೇಂಟ್ಸ್ ಗೆ ಬೇರೆ ಕೊಟ್ಟು problems ಅಂದೆ ಇರುತ್ತೆ. ಅಂತೆ ಇಂದೆ But ಬೇರೆ ಇಂದೆ ಇಂದೆ ಕಂಪನಿಗಳು ಅಂತ which are ಕೊಟ್ಟು competing ಅಬೇನಿಕ್ಕೆ against ಅಂದೆ Asian ಕುಕ್ಕೋ paints, ಅಂತ ಐತೆ ಅಂದ they will allow it to gain ಕೊಟ್ಟು market share. ಅಬೇದಿನ್ ಕುಟ್ಟ ಆಯ್ Road, ಕೂತು tire, ಕೊಟ್ಟು ಕೊಟ್ಟು tar, ಕೊಡುತ್ತೆ. ಈ ತರ ಅಬೇದಿನ್ ಕೇಕಿ ಕಂಪನಿಗಳೆಲ್ಲ ಆಂಪದಿ ಕೂಕು ಬುಟ್ಟು ಚೆನ್ನಾಗಿರುತ್ತೆ. ಅಂದೆ ಕೊಟ್ಟು Adhesives ಕೊಟ್ಟು ಮಾಡುವಂತ ಕೊಟ್ಟು ಕೊಟ್ಟು ಕಂಪನಿಗೆ ಐ ಚೆನ್ನಾಗಿರುತ್ತೆ. ಕುಟ್ಟಿ ಬೋಟ್ ಕೆಮಿಕಲ್ಸ್ ಮಾಡುವಂತ ಕಂಪನಿಗಳಿಗೆಲ್ಲ ಚೆನ್ನಾಗಿರುತ್ತೆ. ಓಕೆ. ಸೊ ನೀವೀಗ ಹೇಳ್ತಾ ಇರೋದು ಈ ಪೇಂಟ್ ಅಂತ ಅನ್ನೋವಾಗ A3ಗೂ ಚೆನ್ನಾಗಿರುತ್ತೆ. A3ಗೆ ಚೆನ್ನಾಗಿರುತ್ತೆ, ಪಿಡಿಲೈಟ್ಗೆ ಚೆನ್ನಾಗಿರುತ್ತೆ. ಪಿಡಿಲೈಟ್ ಆಲ್ರೆಡಿ ಹೈಲಿ ಓವರ್ ವ್ಯಾಲ್ಯೂಡು, ಆದ್ರೆ ಪಿಡಿಲೈಟ್ಗೂ ಚೆನ್ನಾಗಿರುತ್ತೆ. A3 ಗ್ಲಾಸಿಂಗ್ಸ್ಗೆ ಚೆನ್ನಾಗಿರುತ್ತೆ. ಆ ತರ ಹಲವು ವಿಷಯಗಳಿಗೆ ಚೆನ್ನಾಗಿರುತ್ತೆ. ಬಟ್ ಇದು ಎಲ್ಲಾನು ಈ ಕನ್ಸಿಡರೇಷನ್ ಅಲ್ಲಿ ಯಾವ್ದ್ಯಾವ್ದು? ಹೌದು, ಟೈರ್ ಕಂಪನಿಗೆ ಚೆನ್ನಾಗಿರುತ್ತೆ. ಓಕೆ ಸರ್. ಸರ್, ಅದಾದ್ಮೇಲೆ ಈಗ ರ್ಯಾಪಿಡ್ ಫೈರ್ ಅಲ್ಲಿ ಹೌಸ್ ಹೋಲ್ಡ್ ಅಂಡ್ ಪರ್ಸನಲ್ ಪ್ರಾಡಕ್ಟ್ ಸೆಕ್ಟರ್ ಸರ್, ಇವಾಗ ಕೂಡ ಈ ಮ್ಯಾರಿಕೋದ MD ಹೇಳಿದ್ದಾರೆ. ಇದ್ರಲ್ಲಿ ಏನು ಅಂತ ನಾನು ಹೇಳ್ಬಿಡ್ತೀನಿ. ನನ್ನ ಪ್ರಕಾರ ನಾನು ಕನ್ಸಿಡರ್ ಮಾಡಬೇಕು ಅಂತ ಅನ್ಕೊಂಡಿರೋ ಕಂಪನಿಗಳು, ಒಂದು ITC ಈಗ ಕನ್ಸಿಡರ್ ಮಾಡ್ಬೋದು, ಹಾಗೆ ಕನ್ಸ್ಯೂಮರ್ ಕನ್ಸಿಡರ್ ಮಾಡ್ಬೋದು, ಆದ್ರೆ ಈಗ ಮಾಡೋದಕ್ಕಾಗಲ್ಲ, ಬೆಲೆ ತುಂಬಾ ಜಾಸ್ತಿ. ಮ್ಯಾರಿಕೋ ಬೆಲೆ ಕಡಿಮೆ ಆಯ್ತು ಅಂತಂದ್ರೆ ಕನ್ಸಿಡರ್ ಮಾಡ್ಬೋದು, ಆದ್ರೆ ಈಗ ತುಂಬಾ ಹೈಲಿ ಕಾಸ್ಟ್ಲಿ. ಡಾಬರ್ ಒಳ್ಳೆ ಕಂಪನಿ, ಆದ್ರೆ ಹೈಲಿ ಕಾಸ್ಟ್ಲಿ. ಜ್ಯೋತಿ ಲ್ಯಾಬ್ಸು ಬರ್ಬೋದಾ ಅಂತ ನೋಡುವಂತ ಲೆವೆಲ್ ಅಲ್ಲಿ ಇದೆ. ಬೆಲೆ ಕರೆಕ್ಟ್ ಆಗಿತ್ತು ಅಂತಂದ್ರೆ ಈ ಕಂಪನಿ ಎಲ್ಲಾನೇ ನಾನು ಕನ್ಸಿಡರ್ ಮಾಡೋದು. ITC, ಡಾಬರ್, ಜ್ಯೋತಿ ಲ್ಯಾಬ್ಸ್, ಗಾದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಇದು ನಾಲ್ಕನ್ನು ಡೆಫಿನೆಟ್ ಆಗಿ ಸೇಫ್ ಆಗಿ ಕನ್ಸಿಡರ್ ಮಾಡ್ಬೋದು. ನೋಡ್ರಿ, ಈಗ ಬೆಲೆ ಇದೆಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ITC ಒಂದೇನೆ, ಮತ್ತೆ ಲ್ಯಾಬ್ಸ್ ಅವಾಗ ಅವಾಗ ಹೊರಗಡೆ ಹೋಗುತ್ತೆ. ಜ್ಯೋತಿ ಲ್ಯಾಬ್ಸ್ ಅವಾಗವಾಗ ಹೊರಗಡೆ ಹೋಗುತ್ತೆ. ITC ರೇಂಜ್ ಒಳಗಡೆ ಇದೆ, ಬೇರೆದೆಲ್ಲ ಟೂ ಕಾಸ್ಟ್ಲಿ. ಟೈಟನ್ ನೋಡಿದ್ರೆ ಈ ಟೈಟನ್ ಅಂಡ್ ಕಲ್ಯಾಣ್ ಎರಡನ್ನು ಹೇಗೆ ರೇಟ್ ಮಾಡ್ತೀರಾ? ಎರಡು ಒಂದೇನಾ? ನಾಳೆಯ ಟೈಟನ್ನೇ ಇವತ್ತಿನ ಹೇಗೆ ಕಲ್ಯಾಣ ತೂಕ ಹಾಕ್ತೀರಾ ಅಂತ ಕೇಳ್ಬೇಕು. ಕನ್ನಡದಲ್ಲಿ ಮಾತಾಡು ವಿಷ್ಣು. ಓಕೆ ಸರ್, ಅದನ್ನ ಹೇಗೆ ತೂಕ ಹಾಕ್ತೀರಾ? ನಾಳೆಯ ಟೈಟನ್ನೇ ಇವತ್ತಿನ ಕಲ್ಯಾಣ್ ಜುವೆಲ್ಲರ್ಸ್. ಟೈಟನ್ಗೂ ಕಲ್ಯಾಣ್ ಜ್ಯುವೆಲರ್ಸ್ಗೂ ಇರುವಂತ ಡಿಫ್ರೆನ್ಸ್ ನ ಹೇಳ್ತೀನಿ. ಟೈಟನ್ ಪ್ರೈಮರ್ಲಿ ಓನ್ ಸ್ಟೋರ್ಸ್, ಕೆಲವು ಕಡೆಗಳಲ್ಲಿ ಫ್ರಾಂಚೈಸಿಗಳಿದೆ, ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ಗೆ ಪ್ರಾಬ್ಲಮ್ಮೇ ಇಲ್ಲ, ಯಾವಾಗ ಬೇಕಾದ್ರೂ ಶೇರ್ ಇಶ್ಯೂ ಮಾಡ್ಬೋದು. ಆದ್ರೆ ದೊಡ್ಡವರು ತಮ್ಮನೇ ನಡೆಸ್ತಾ ಇದ್ದಾರೆ, ಶೇರ್ನ ಇಶ್ಯೂನೇ ಮಾಡಲ್ಲ ಅಂತಿದ್ದಾರೆ, ಧೈರ್ಯವಾಗಿ ಸಾಲ ತಗೋತಾ ಇದ್ದಾರೆ. ಕ್ಯಾರೆಟ್ಲೆನ್ ತಗೊಳ್ಳೋದಕ್ಕೆ ಸಾಲ ತಗೊಂಡ್ರು, ಡಮಾಸ್ನ ತಗೊಳ್ಳೋದಕ್ಕೆ ಸಾಲ ತಗೊಂಡ್ರು. ಬಿಕಾಸ್ ಡೆಟ್ಗಿಂತ ಹಿ ಥಿಂಗ್ಸ್ ಹೀಸ್ ಶೇರ್ಸ್ ಮೋರ್ ವ್ಯಾಲ್ಯೂಯಬಲ್, ಅದರಿಂದ ತಗೊಂಡಿದ್ದಾರೆ. ತಮಿಳ್ನಾಡು ಗೌರ್ಮೆಂಟ್ ಕೂಡ ಅದಕ್ಕೆ ಒಪ್ಕೊಂಡಿದೆ. ಒಂದು ಟಾಟಾ ಗ್ರೂಪ್ ಇಂದ ದುಡ್ಡು ತಗೊಂಡಿಲ್ಲ ಟಾಟಾ ಗ್ರೂಪ್, ಇದು ಒಂದು. ಇದೇ ಸಮಯದಲ್ಲಿ ಈ ಕಲ್ಯಾಣ್ ಜ್ಯುವೆಲರ್ಸ್ ಸೇಮಾ ಅಂತ ನೀವು ಕೇಳಿದ್ರಿ ಅಂತ ಅಂದ್ರೆ, ಕಲ್ಯಾಣ್ ಜ್ಯುವೆಲರ್ಸ್ ಸೇಮ್ ಅಲ್ಲ. ಯಾಕೆ ಅಂತಂದ್ರೆ ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಅವರು ಡೆಟ್ ನ ಇಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ನನ್ನ ಹತ್ರ ಲ್ಯಾಂಡ್ ಬ್ಯಾಕ್ ಇದೆ, ಯಾವತ್ತಾದ್ರೂ ಒಂದಿನ ಲ್ಯಾಂಡ್ ಬ್ಯಾಕ್ ನ ಹೊರಗಡೆ ತಗೊಂಡ್ ಬಂದು ಮಾರಿ ಸಾಲನ ತೀರಿಸ್ತೀನಿ ಅಂತ ಹೇಳಿದ್ದಾರೆ. ಆಪರೇಷನ್ಸ್ ಇಂದ ನಾವು ಸಾಲ ತೀರಿಸ್ತೀವಿ ಅಂತ ಅವರು ಹೇಳಿಲ್ಲ. ಅದರಿಂದ ಇನ್ಮೇಲೆ ಅವರಿಂದ ಸಾಲವನ್ನ ಏರ್ಸೋದಕ್ಕೆ ಆಗಲ್ಲ. ಈಸ್ ಡಿಪೆಂಡೆಂಟ್ ಆನ್ ಫ್ರಾಂಚೈಸಿ ಮಾಡೆಲ್. ಫ್ರಾಂಚೈಸಿ ಕಂಪನಿ ಆಪರೇಟೆಡ್ ಮಾಡೆಲ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ಪ್ರಾಫಿಟ್ ಶೇರ್ಸ್ಗೆ ಮಾಡಿದಂತ ಫ್ರಾಂಚೈಸಿ ಇಲ್ಲ ಅಂತಂದ್ರೆ ಫ್ರಾಂಚೈಸಿ ಓಡೋಗ್ಬಿಡ್ತಾರೆ. ಕಲ್ಯಾಣ್ ಜ್ಯುವೆಲರ್ಸ್ ಪ್ರಾಫಿಟಬಿಲಿಟಿ ಕಡಿಮೆ ಆಗ್ಬಿಡುತ್ತೆ ಕಂಪೇರ್ಡ್ ಟು ಟೈಟನ್. ಇನ್ನೊಂದು ವಿಷಯ, ಟೈಟನ್ ಏನ್ ಮಾಡಿದಾನೆ ಅಂದ್ರೆ, ಮುಂಚೆನೆ ಜ್ಯುವೆಲ್ರಿನಲ್ಲಿ ದುಡ್ಡು ಮಾಡಿ ಕ್ಯಾರೆಟ್ ಪ್ಲೇನ್ನು ಡೆವಲಪ್ ಮಾಡಿದ್ಮೇಲೆ ಹಲವು ವಿಧವಾದಂಥ ಬ್ರ್ಯಾಂಡ್ಗಳಿಗೆ ಹೋಗಿದ್ದಾರೆ. 10 ಬ್ರ್ಯಾಂಡ್ಗಳಿಗೆ ಓಪನ್ ಮಾಡಿದ್ದಾರೆ. ಈಗ ಸೀರೆ ಮಾರೋದಕ್ಕೆಲ್ಲ ಹೋಗ್ಬಿಟ್ಟಿದ್ದಾನೆ. ಸೊ ಹೀ ಈಸ್ ಇನ್ ಎ ಡಿಫರೆಂಟ್ ಲೆವೆಲ್. ಅದಾದ್ಮೇಲೆ ಈಗ ಡಮಾಸ್ನ ತಗೊಂಡು ಇಂಡಿಯಾದ ಇಷ್ಟು ಸಿಟಿಗಳನ್ನ ಬಿಟ್ಟು ಅದಾವ ಸಿಟಿಗೂ ಹೋಗಿದ್ದಾನೆ.
ಆ ಡಮಾಸ್ನ ತಗೊಂಡಿರೋದ್ರಿಂದ ಅದರಿಂದ AI ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕಾಗುತ್ತೆ. ಇದು ಒಂದು ಮೂವಿಂಗ್ ಟಾರ್ಗೆಟ್ ಟ್ರೆಂಡ್ ತರ ಆಗೋಯ್ತು. ಕನ್ಸಿಡರ್ ಯಾವಾಗ ನಾವು ₹1,700 ಸ್ವಲ್ಪ ಕನ್ಸಿಡರ್ ಮಾಡಿದ್ರಿ, ಅದಕ್ಕಿಂತ ಮೇಲೆ ನೀವು ಇದನ್ನ ಕನ್ಸಿಡರೇ ಮಾಡೋದಕ್ಕಾಗೋದಿಲ್ಲ. ಅದ್ರ ಪಾಡಿಗೆ ಅದು ಮೂವಿಂಗ್ ಟಾರ್ಗೆಟ್ ಅಲ್ಲಿ ಹೈ ವ್ಯಾಲ್ಯೂನಲ್ಲಿ ಹೋಗ್ತಾನೆ ಇರುತ್ತೆ. ಅಂದ್ರೆ ಅವರು ಸಾಲನ ಏರ್ಸೋದನ್ನ ಬಿಟ್ರೆ ಈಕ್ವಿಟಿನ ತಗೊಂಡ್ ಬರಲ್ಲ ಅಂತಿದ್ದಾರೆ. ಸಾಲ ಕಡಿಮೆ ಆಗ್ತಾ ಆಗ್ತಾ ಈಕ್ವಿಟಿ ವ್ಯಾಲ್ಯೂ ಭಯಂಕರವಾಗಿ ಏರುತ್ತೆ. ಈಗ ಟೈಟನ್ ಕನ್ಸಿಡರ್ ಮಾಡಬೇಡಿ, ನಿಮ್ಗೆ ಹೇಳ್ತಾ ಇದೀನಿ ಹೇಗೆ ನೀವು ಟೈಟನ್ನು ಕಲ್ಯಾಣು ಮಾಡ್ಬೇಕು, ಎರಡು ಒಂದೇ ಅಂತ ಅನ್ಕೊಂಡ್ಬಿಡ್ಬಿಡಿ. ಅದೇ ತರ ತಂಗಮೈಲ್ ಓನರ್ ಹತ್ರ ಏನ್ ಹೇಳಿದ್ರು ಅಂತಂದ್ರೆ, ರಮೇಶ್ ಸರ್ ಏನ್ ಹೇಳಿದ್ರು ಅಂದ್ರೆ, ದೊಡ್ಡವ್ರನ್ನ ಹಿಡಿಯೋದು ತುಂಬಾ ಕಷ್ಟ. ಚಿನ್ನದಲ್ಲೇ ₹100 ₹200 ಪ್ರೀಮಿಯಂ ಇಡ್ತಾರೆ. ಬೇರೆಯವರೆಲ್ಲ 9,100ಗೆ ಮಾಡಿದ್ರು ಅಂತ ಅಂದ್ರೆ ಅವರು 9,200ಗೆ ಮಾಡ್ತಾರೆ. ಅದನ್ನ ಬಿಟ್ಟು ಮೇಕಿಂಗ್ ಚಾರ್ಜಸ್ ಅಲ್ಲೂ ಹಾಕ್ಬಿಡ್ತಾರೆ. ಈಗ 16 ಕ್ಯಾರೆಟ್ 18 ಕ್ಯಾರೆಟ್ ಅಂತ ಮುಂಚೆನೆ ಬಂದ್ಬಿಟ್ಟಿದ್ದಾರೆ. ಅವ್ರ ಹತ್ರ ನಂಬಿ 16 ಕ್ಯಾರೆಟ್ 18 ಕ್ಯಾರೆಟ್ ನ ತಗೋತಾರೆ. ಇಂಡಿಯಾದಲ್ಲಿ ಎಲ್ಲಾ ಮಾರ್ಕೆಟ್ ಅಲ್ಲೂ ಇದ್ದಾರೆ. ಎಲ್ಲಾ ಮಾರ್ಕೆಟ್ ಅಲ್ಲೂ ನಂಬರ್ 1 ಅಲ್ಲ. ಎಲ್ಲಾ ಮಾರ್ಕೆಟ್ನು ಆಡ್ ಮಾಡುವಾಗ ಈಸ್ ನಂಬರ್ 1 ಬೈ ಹ್ಯೂಜ್ ಮಾರ್ಜಿನ್. ಇದನ್ನೇ ನಾನು ಹೇಳೋದಕ್ಕೆ ಬಂದಿದ್ದು. ವಿನೋಬ್ ವಾಂಟೆಡ್ ಟು ಆಡ್ ಕಪಲ್ ಆಫ್ ಇದರಿಂದ ಜನ ಏನ್ ಹೇಳ್ಬೇಕು ಅಂತಂದ್ರೆ, ಇದು ಹೇಳ್ಬಿಟ್ರಿ ಕನ್ಸಿಡರೇಷನ್ ಮೂವಿಂಗ್ ಟಾರ್ಗೆಟ್ ಅದು ಇದು ಅಂತೆಲ್ಲ ಹೇಳ್ಬಿಟ್ರಿ, ಇಷ್ಟೊತ್ತು ಇದನ್ನೇ ಇದ್ರ ಬಗ್ಗೆ ನೀವು ಮಾತಾಡಿದ್ರಿ. ಇವಾಗ ಅದು ಅನ್ಸುತ್ತೆ ಇದರಿಂದ ಪಾಠ ಕಲ್ತ್ಕೋಬೇಕು, ಈ ತರ ಓದೋದಕ್ಕೆ ತಿಳ್ಕೊಬೇಕು. ಈ ತರ ನಮ್ಮ ಅಣ್ಣ ಅವರು 12 ವರ್ಷ 15 ವರ್ಷ ಟೈಟನ್ ನೋಡಿದ್ದಾರೆ, ಸರಿನಾ, ಜಿಂಜಿನ್ವಾಲಾ ನೋಡಿದ್ದಾರೆ. ಈ ತರ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೀವ್ ಇದನ್ನ ನೋಡಿ ಕಲ್ತ್ಕೊಂಡು ಮುಂದೆ ಈ ಟೈಟನ್ ಏನ್ ಇದು ಅಂತ ನೀನ್ ನೋಡಿ ಕಲ್ತ್ಕೊಂಡು ತಿಳ್ಕೊಬೇಕು. ಸರ್ ಅದನ್ನು ಕಮೆಂಟ್ ಅಲ್ಲಿ ಕೇಳ್ತಾರೆ, ಸರ್ ಮುಂಗಿರುವ ಟೈಟನ್ ಯಾವ್ದು ಅಂತ ನೀವೇ ಹೇಳ್ಬಿಡಿ. ಫೈನ್, ಥ್ಯಾಂಕ್ ಯು ಸರ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ನಿಮ್ಮ ಸಂಬಂಧಿಕರು ಸ್ನೇಹಿತರಿಗೂ ಕಳಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.